ಸೊ ಒಟ್ಟು 6 ದಿನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈಗ 4ನೇ ದಿನ ಮುಗಿದಿದೆ. ಇವತ್ತು ವಿಚಾರಣೆ ನಡೀತಾ ಇದೆ. ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳಲಿಕ್ಕೆ ಇನ್ನೂ 2 ದಿನ ಮಾತ್ರ ಬಾಕಿ ಇದೆ. ಇಂದಿನಿಂದ ಮತ್ತಷ್ಟು ತೀವ್ರಗೊಳ್ಳಲಿದೆ ಆರೋಪಿಗಳ ವಿಚಾರಣೆ ಅಂತಿದ್ದಾರೆ. ಸೊ ಈಗಾಗಲೇ ಆರೋಪಿಗಳನ್ನು ವಿಚಾರಣೆಯನ್ನು ಮಾಡಿದ್ದಾರೆ 4 ದಿನ. ಸೊ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಅದಾದ ನಂತರ ಕೊಲೆ ಆದಂಥ ಜಾಗ ಎಲ್ಲಿದೆ, ಬಾಡಿ ಎಲ್ಲಿ ಬಿಸಾಕಿದ್ರು, ಅಲ್ಲಿದೇನಿದೆ, ಇವೆಲ್ಲವೂ ಕೂಡ ಈಗ ಸ್ಥಳ ಮಹಜರುಗಳು ಆಗಿದೆ. ಇನ್ನು ವಿಚಾರಣೆಯನ್ನು ಮಾಡಬೇಕಾಗಿದೆ. ತಪ್ಪು ಒಪ್ಕೊಂಡ್ಬಿಟ್ರೆ ಹೌದು ಆಗಿದೆ ಅಂತ ಅವರೇ ಒಪ್ಕೊಂಡ್ಬಿಟ್ರೆ ಮತ್ತೇನು ವಿಚಾರಣೆ ಮಾಡುವಂಥ ಅಗತ್ಯತೆ ಇಲ್ಲ. ಬಟ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂಥ ಹೇಳಿಕೆಯನ್ನೇ ನ್ಯಾಯಾಧೀಶರ ಮುಂದೆ ಹೇಳಬೇಕಲ್ವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಆರೋಪಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡಲಾಗಿದೆ. ಇಂದು ಆರೋಪಿಗಳ ಮುಖಾಮುಖಿ ವಿಚಾರಣೆ ಸಾಧ್ಯತೆ ಇದೆ. ಸೊ ಮಹಜರ್ ಟೈಮ್ನಲ್ಲಿ ಸಿಕ್ಕಿರೋ ಮಾಹಿತಿಗಳು ಮತ್ತು ಆರೋಪಿಗಳ ಹೇಳಿಕೆ ಇವೆಲ್ಲವೂ ಕೂಡ ಟ್ಯಾಲಿ ಆಗಬೇಕು. ಟೆಕ್ನಿಕಲ್ ಎವಿಡೆನ್ಸನ್ನು ಮುಂದಿಟ್ಕೊಂಡು ಮುಖಾಮುಖಿ ವಿಚಾರಣೆ ಸಾಧ್ಯತೆ ಇದೆ. ಕಾರಣ ಅವ್ರು ಕೊಡುವಂಥ ಹೇಳಿಕೆಗೂ ಅಲ್ಲಿ ಎವಿಡೆನ್ಸ್ಗಳಿಗೂ ವ್ಯತ್ಯಾಸ ಆಗಿಬಿಟ್ರೆ ಕಷ್ಟ ಅಲ್ವಾ. ಸೊ ಮುಖ್ಯ ಘಟ್ಟಗಳಾದಂಥ ಸ್ಥಳ ಮಹಜರು, ಪಂಚನಾಮೆ ಮತ್ತು ಸಾಕ್ಷ್ಯ ಸಂಗ್ರಹ. ಸೊ ಕೊಲೆಗೆ ಬಳಕೆ ಮಾಡಿದಂಥ ವಸ್ತುಗಳು ಏನಿದ್ದಾವೆ, ಮಾರಕಾಸ್ತ್ರಗಳು ಅವು ಎಲ್ಲಿದ್ದಾವೆ, ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡುವಂಥದ್ದು ಅದು ನ್ಯಾಯಾಧೀಶರ ಮುಂದೆ ಹಾಗೇ ಇರಬೇಕು. ವೆಪನ್ ಸೀಸ್ ಪ್ರಕ್ರಿಯೆ ಕೂಡ ಈಗ ಮುಕ್ತಾಯವಾಗಿದೆ. ಎಲ್ಲ ಅಂಶಗಳನ್ನು ಇಟ್ಕೊಂಡು ಆರೋಪಿಗಳ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಈ ವಿಚಾರಣೆ ಮುಖ್ಯವಾಗಿರುತ್ತೆ. ಕಾರಣ ಇನ್ನು 2 ದಿನ ಮಾತ್ರ. ಅದಾದ ನಂತರ ಮತ್ತೆ ಕೋರ್ಟಿಗೆ ಹಾಜರುಪಡಿಸ್ಬೇಕಾಗತ್ತೆ. ಆವಾಗ ಕಸ್ಟಡಿಗೆ ಕೇಳ್ತಾರಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯಕ್ಕಂತೂ ಬೇಲ್ ಸಿಗುವಂಥ ಯಾವ ಲಕ್ಷಣಗಳು ಇಲ್ಲ. ಕಾರಣ 302 ಕೇಸ್ ಇದೆ ಇಲ್ಲಿ, ಮರ್ಡರ್ ಕೇಸು, ಕಿಡ್ನ್ಯಾಪ್ ಆ್ಯಂಡ್ ಮರ್ಡರ್ ಕೇಸು. ಅದಾದ ನಂತರ ಸಾಕ್ಷ್ಯ ಅಳಿಸಿ ಹಾಕುವಂಥ ಪ್ರಯತ್ನ, ಇನ್ನೊಂದು ಕಡೆಗೆ ಇನ್ನೊಬ್ಬರು ಈ ಆರೋಪವನ್ನು ಹೊತ್ಕೊಳ್ಳಿ ಅಂತ ಹೇಳುವಂಥದ್ದು ಕೂಡ ಬರುತ್ತೆ. ಅದಕ್ಕೂ ಕೂಡ ದುಡ್ಡನ್ನು ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಸಮಸ್ಯೆಗೆ ಎಡೆ ಮಾಡಿ ಕೊಡುತ್ತೆ ಈ ಗ್ಯಾಂಗಿಗೆ. ಸೊ ಈ ಕೊಲೆ ಕೇಸ್ ಏನಿದೆ, ಉಳಿದ ಆರೋಪಿಗಳು ಕೂಡ ಬಾಯಿ ಬಿಟ್ಟರು ಕೂಡ ದರ್ಶನ್ ಬಾಯಿ ಬಿಡ್ತಾ ಇಲ್ಲ ಅಂತೆ. ನನಗೇನು ಗೊತ್ತಿಲ್ಲ ಸರ್ ಅಂತಾನೆ ದರ್ಶನ್ ಹೇಳ್ತಾ ಇದ್ದಾರೆ. ಉಳಿದವ್ರದ್ದು ಹೇಗೆ ಬಾಯಿ ಬಿಡಿಸಿದ್ರು ಹಾಗೆ ಬಿಡಿಸಿ ಇಲ್ಲೂ ಕೂಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧವೇ ಈಗ ಬಲವಾದ ಸಾಕ್ಷ್ಯಗಳಿರೋದು. ಡೆವಿಲ್ ಗ್ಯಾಂಗ್ ವಿರುದ್ಧ ಏನೆಲ್ಲ ಸಾಕ್ಷ್ಯ ಸಿಕ್ಕಿದೆ ಅಂತ ಗೊತ್ತಾ? ಒಂದೊಂದಾಗೆ ಹೇಳ್ತೀವಿ ನಿಮಗೆ ಯಾವ್ಯಾವ ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳಿ. ಸೊ ಇದರಲ್ಲಿ ಪ್ರಮುಖವಾಗಿ ಸಿಕ್ಕಿರುವಂಥ ಸಾಕ್ಷ್ಯಗಳು, ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿಯ ಟವರ್ ಡಂಪ್ ಆಗುತ್ತೆ ಅಲ್ಲಿ. ಅಂದರೆ ಲೊಕೇಶನ್ ಅಲ್ಲಿಗೆ ಕರೆಕ್ಟಾಗಿ ಸಿಗುತ್ತೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿಯೂ ಕೂಡ ಟವರ್ ಡಂಪ್ ಆಗೋದಲ್ಲೇ. ಕೊಲೆಯ ನಂತರ 2 ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚಿಸಿರುವಂಥ ಕಾಲ್ ಡೀಟೇಲ್ಸ್ ಕೂಡ ಇದೆ. ದ್ಯಾಟ್ಸ್ ವೆರಿ ಕ್ರೂಷಿಯಲ್. ಕೊಲೆ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೇಹ ಬಿಸಾಡೋಕೆ ದೀಪಕ್ ತಲಾ 5 ಲಕ್ಷ ರೂಪಾಯಿ ನೀಡಿದ್ದಾಗಿ ಹೇಳಿಕೆಯನ್ನು ಕೊಡ್ತಾರೆ. ದೀಪಕ್ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗವಾಗುತ್ತೆ. ವಿನಯ್, ಪವನ್ ಮತ್ತು ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಹೇಳಿಕೆ ಬರುತ್ತೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆಯನ್ನು ಕೊಡ್ತಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನ್ಯಾಪ್ ಮಾಡಿಸಿರೋದು ಬೆಳಕಿಗೆ ಬರುತ್ತೆ. ಆಗ ಹೊಸ ಎಂಟ್ರಿ ರಾಘವೇಂದ್ರ. ಪವನ್, ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿಯನ್ನು ಕರೆತಂದಿರೋದಾಗಿ ರಾಘವೇಂದ್ರ ಹೇಳಿಕೆಯನ್ನು ಕೊಡ್ತಾರೆ. ಸೊ RR ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಎಲ್ಲ ಸಿಗುತ್ತೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪೊಲೀಸರು ಪಡ್ಕೊಳ್ತಾರೆ. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾಗಿದ್ದು ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಮತ್ತು ಫಿಂಗರ್ ಫುಟ್ ಪ್ರಿಂಟ್ಸ್. ಆರೋಪಿಗಳ ಫಿಂಗರ್ ಫುಟ್ ಪ್ರಿಂಟ್ಸ್, ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಮಾಡೋ ಸಾಧ್ಯತೆ ಇದೆ. ಅದನ್ನು ಮಾಡೇ ಮಾಡ್ತಾರೆ. ಕೊಲೆಯಾದ ನಂತರ ದೀಪಕ್, ವಿನಯ್ ಮತ್ತು ಪವನ್ ಪದೇ ಪದೇ ದರ್ಶನ್ಗೆ ವಾಟ್ಸಪ್ ಮತ್ತು ನಾರ್ಮಲ್ ಕರೆ ಮಾಡ್ತಾರೆ. ಕೊಲೆಯ ದಿನ ದರ್ಶನ್, ಪವಿತ್ರ ಗೌಡ ಆರೋಪಿಗಳ ಮೊಬೈಲ್, CDR ಟವರ್ ಡಂಪ್ ಒಂದೇ ಲೊಕೇಶನ್ ಇದೆ.